ಈಗ ಸಿಟಿ ಜನರಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗ್ತಾ ಇದೆ. ಜೊತೆಗೆ ಇದೊಂದು ಬಿಗ್ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು. ಹೋಟೆಲ್ ನಂತರ ಅಡುಗೆ ಎಣ್ಣೆ ಅಂಗಡಿ ಸರದಿ ಆಗಿದ್ದಾಯಿತು. ಕಮರ್ಷಿಯಲ್ ಗ್ಯಾಸ್ನಂತೆ ಅಡುಗೆ ಆಯಿಲ್ ಅಂಗಡಿಗಳು ಕೂಡ ಬಂದಾಗುವಂತಹ ಚಾನ್ಸಸ್ ಇದೆ. ಸಿಟಿ ಜನರಿಗೆ ಇದೀಗ ಮತ್ತೊಂದು ಶಾಕಿಂಗ್ ನ್ಯೂಸ್ ಇದೆ. ಹೋಟೆಲ್ ಈಗ ಆಯಿತು, ಹೋಟೆಲ್ ಕೆಲವರು ಮುಚ್ಚಿದ್ದಾಯಿತು. ಇನ್ನು ಕೆಲವರು ಸೌದೆ ಒಲೆಯಲ್ಲಿ ಎಷ್ಟು ದಿವಸ ಬರುತ್ತೋ ಅಷ್ಟು ದಿವಸ ಮಾಡೋಣ ಅಂತ ಸೌದೆ ಒಲೆಯನ್ನು ಹಚ್ಚಿದ್ದಾಯಿತು. ಈಗ ಅಡುಗೆ ಎಣ್ಣೆಯ ಸರದಿ ಬಂತು. ಹೋಟೆಲ್ ಮಾಲೀಕರು ಗ್ಯಾಸ್ ಇಲ್ಲ ಅಂತೇನೋ ಹಳೆ ಕಾಲದಲ್ಲಿ, ಅಂದರೆ ಹಳೆ ನಮ್ಮ ಹಿರಿಯರೆಲ್ಲ ಯೂಸ್ ಮಾಡ್ತಾ ಇದ್ದದ್ದು ಕಟ್ಟಿಗೆಗಳು, ಈಗ ಕಟ್ಟಿಗೆಗಳನ್ನು ಯೂಸ್ ಮಾಡ್ತಾ ಅಡುಗೆಯನ್ನು ಮಾಡ್ತಿದ್ದಾರೆ. ಸರಿ, ಈಗ ಅಡುಗೆ ಎಣ್ಣೆ ಇಲ್ಲ ಅಂದರೆ ಕಟ್ಟಿಗೆಗಳ ಮುಖಾಂತರ ಅಡುಗೆ ಮಾಡ್ತಿದ್ದಾರೆ. ಆಯಿಲ್ ಇಲ್ಲದೆ ಯಾವ ರೀತಿಯಾಗಿ ಅಡುಗೆ ಮಾಡ್ತಾರೆ ಅನ್ನೋದೇ ಈಗ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರೋದು. ಅಂದರೆ ಹೋಟೆಲ್ ಮಾಲೀಕರಿಗೆ, ಅಂದರೆ ಕಮರ್ಷಿಯಲ್ ಸ್ಟ್ರೀಟ್ಗೆ ಈಗ ಒಂದಾದ್ಮೇಲೆ ಒಂದು ಶಾಕಿಂಗ್ ಎದುರಾಗ್ತಾನೇ ಇದೆ. ಈ ಕಡೆ ಅಂದರೆ ನಮಗೆ ಪ್ರತಿನಿತ್ಯ ಬಳಕೆ ಆಗುವಂತಹ ವಸ್ತುಗಳಿಗೆ ಬರವಾಗ್ಬಿಟ್ರೆ ತುಂಬ ಕಷ್ಟ ಜೀವನ ನಡೆಸೋದು. ನೋಡಿ, ಒಂದು ಕಡೆ ಗ್ಯಾಸು, ಒಂದು ಕಡೆ ಅಡುಗೆ ಎಣ್ಣೆ, ಇನ್ನೊಂದು ಕಡೆ ತರಕಾರಿಗಳು, ಹೀಗೆಲ್ಲ ಆದರೆ ತಿನ್ನೋದೇ ಅದು ನಾವು ದಿನನಿತ್ಯ. ಅದೇ ಇಲ್ಲ ಅಂದರೆ ಅದೇ ಯಾವತ್ತೇ ಆಗಲಿ ದಿನನಿತ್ಯ ಯೂಸ್ ಮಾಡುವಂಥದ್ದು ಏನೇ ಆಗಿರ್ಬೋದು, ಅದೆಲ್ಲವೂ ಕೂಡ ಚೆನ್ನಾಗಿದ್ರೇ ನಮ್ಮ ಆರೋಗ್ಯವೂ ಚೆನ್ನಾಗಿರೋದು. ಇಲ್ಲ ಅಂತಂದರೆ ಎಲ್ಲರ ಆರೋಗ್ಯವೂ ಕೆಡುತ್ತೆ, ಮನಸ್ಥಿತಿಯೂ ಕೆಡುತ್ತೆ. ಈಗ ಹೋಟೆಲ್ ಆಗಿದ ನಂತರ ಅಡುಗೆ ಎಣ್ಣೆಗೂ ಕೂಡ ಒಂದು ಸರದಿ ಬರ್ತಾ ಇದೆ. ಅಂಗಡಿ ಸರದಿ ಆಗಿದೆ. ಕಮರ್ಷಿಯಲ್ ಗ್ಯಾಸ್ನಂತೆ ಈಗ ಅಡುಗೆ ಆಯಿಲ್ ಅಂಗಡಿಗೂ ಕೂಡ ಬಂದಾಗುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರವಿಚಂದ್ರ ಸಂಪರ್ಕಕ್ಕೆ. ರವಿಚಂದ್ರ, ಈಗ ಅಡುಗೆ ಎಣ್ಣೆಗೂ ಕೂಡ ತಡ್ತಾ ಇದೆ ಈ ಬಿಸಿ. ಒಂದು ಕಡೆ ಗ್ಯಾಸ್ ಖಾಲಿ ಆಗಿದ್ದಕ್ಕೆ ಸೌದೆಗಳನ್ನು, ಕಟ್ಟಿಗೆಗಳನ್ನು ಯೂಸ್ ಮಾಡ್ಕೊಂಡು ಅಡುಗೆ ಮಾಡ್ತಾ ಇದ್ರು. ಅದಕ್ಕೇನೋ ಒಂದು ರೀತಿಯಲ್ಲಿ ಸ್ವಲ್ಪ ಪ್ರಮಾಣದ ರೀತಿಯಲ್ಲಿ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಂಡ್ರು ಹೋಟೆಲ್ ಮಾಲೀಕರು. ಆದರೆ ಈಗ ಅಡುಗೆ ಎಣ್ಣೆ ಖಾಲಿ ಆದರೆ ಯಾವ ರೀತಿಯಾಗಿ ಹೋಟೆಲ್ ಮಾಲೀಕರು ಇದಕ್ಕೆ ಪರ್ಯಾಯ ಮಾರ್ಗವನ್ನು ಮಾಡ್ಕೊಳ್ತಾರೆ ಅಂತ? ಇಂದಿರಾ, ಈಗ ಸಿಟಿ ಜನರಿಗೆ ಇದೀಗ ಮತ್ತೊಂದು ಶಾಕಿಂಗ್ ನ್ಯೂಸ್ ಅಂತ ಎದುರಾಗ್ತಿದೆ ಅಂತ ಕಾಣಿಸ್ತಾ ಇದೆ. ಹೋಟೆಲ್ಗಳ ನಂತರ ಇದೀಗ ಅಡಿಗೆ ಎಣ್ಣೆ ಕೂಡ ಅಡಿಗೆಯಲ್ಲೂ ಸಮಸ್ಯೆ ಎದುರಾಗ್ತದೆ ಎಂಬ ಮಾಹಿತಿ ವ್ಯಾಪಾರಿಗಳಿಂದ ಕೇಳಿ ಬರ್ತಾ ಇದೆ. ಕಳೆದ ಒಂದು ವಾರದಿಂದ ಅಡಿಗೆ ಎಣ್ಣೆ ಸರಬರಾಜು ಸರಿಯಾಗಿ ಆಗುತ್ತಿಲ್ಲ ಎಂದು ಅಂಗಡಿ ಮಾಲೀಕರು ಹೇಳಿಕೆಯನ್ನು ನೀಡ್ತಾರೆ. ಅಷ್ಟಲ್ಲದೆ ಸಾಮಾನ್ಯವಾಗಿ 100ರಿಂದ 800 ರೂಪಾಯಿವರೆಗೆ ಬಾಕ್ಸ್ಗಳು ಬುಕ್ ಮಾಡಿದ್ರು ಕೂಡ ಕೇವಲ 20ರಿಂದ 50 ಬಾಕ್ಸ್ಗಳು ಮಾತ್ರ ಸರಬರಾಜು ಆಗ್ತಿದೆ ಎಂದು ಅವರು ಆರೋಪಿಸಿದ್ದಾರೆ. ಅಷ್ಟಲ್ಲದೆ ಈ ಕುರಿತು ಏಜೆನ್ಸಿಗಳನ್ನು ಸಂಪರ್ಕಿಸಿದಾಗ ಕಂಪನಿಗಳಲ್ಲಿ ಸರಬರಾಜು ಕಡಿಮೆ ಆಗ್ತಿದೆ ಎಂದು ಹೇಳಲಾಗ್ತಿದೆ. ವ್ಯಾಪಾರಿಗಳ ಮಾತು ಹೆಚ್ಚಿನ ಬಾಕ್ಸ್ಗಳು ನೀಡಬೇಕೆಂದು ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರ ನಡುವೆ ಅಡಿಗೆ ಎಣ್ಣೆ ಬೆಲೆ ಕೂಡ ಪ್ರತಿ ಲೀಟರ್ಗೆ ಸುಮಾರು 8ರಿಂದ 10 ರೂಪಾಯಿವರೆಗೆ ಹೆಚ್ಚು ಆಗುತ್ತಿರೋದ್ರಿಂದ ತಿಳಿದು ಬಂದಿದೆ. ಅಷ್ಟಲ್ಲದೆ ಇದರಿಂದ ವ್ಯಾಪಾರಿಗಳಿಗೆ ಮಾತ್ರವಲ್ಲದೆ ಮುಂದಿನ ದಿನಗಳ ಸಾಮಾನ್ಯ ಜನರಿಗೂ ಕೂಡ ಬೆಲೆ ಏರಿಕೆ ಬೀಳುವ ಸಾಧ್ಯತೆ ಇದೆ ಎಂಬ ಆತಂಕ ಕೂಡ ವ್ಯಕ್ತವಾಗಿದೆ. ಕಂಪನಿ ಸರಬರಾಜು ಸಮಸ್ಯೆ ಏಕೆ ಉಂಟಾಗಿದೆ, ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಇನ್ನಷ್ಟು ಹೇಗೆ ಇರುತ್ತಂತೂ ಕಾದು ನೋಡಬೇಕಾಗಿದೆ ಅಂತಾರ. ಎಸ್ ರವಿಚಂದ್ರ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಯಾವ ರೀತಿಯಾಗಿ ಅಡುಗೆ ಎಣ್ಣೆಗೂ ಕೂಡ ಈ ರೀತಿ ಬರ ಬಂದ್ಬಿಟ್ರೆ ನಿಜಕ್ಕೂ ಜನಸಾಮಾನ್ಯರು ಬದುಕೋದಂತೂ ಕಷ್ಟ.